ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಉನ್ನತ ಶಿಕ್ಷಣ ಸಚಿವರಿಂದ ಮುಧೋಳ ಗ್ರಾಮದ ಹುಸೇನ್ ಸಾಬ್ ವಣಗೇರಿ ಚಿನ್ನದ ಪದಕ ಸ್ವೀಕರಿಸಿದ. ಕರ್ನಾಟಕ ವಿಶ್ವವಿದ್ಯಾಲಯದ 74ನೇ ಘಟಿಕೋತ್ಸವ ಧಾರವಾಡದಲ್ಲಿ ನಡೆದ 2022-23ನೇ ಸಾಲಿನ ಉತ್ತಮ ಸಂಶೋಧನಾ ವಿದ್ಯಾರ್ಥಿ ಯಲಬುರ್ಗಾ ತಾಲೂಕಿನ ಮುಧೋಳ ಗ್ರಾಮದ ಹುಸೇನ್ ಸಾಬ್ ವಣಗೇರಿ ಅವರಿಗೆ ಸುವರ್ಣ ಚಿನ್ನದ ಪದಕ ಲಭಿಸಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ಪ್ರದಾನ ಮಾಡಿದ್ರು. ಸಾಹಿತ್ಯ ಸಂಶೋಧನೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವ ತಾಲೂಕಿನ ಮುಧೋಳ ಗ್ರಾಮದ ಹುಸೇನ್ ಸಾಬ್ ವಣಗೇರಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಿಂದ ಎಂಎಸ್ಡಬ್ಲ್ಯೂ ಸ್ನಾತಕೋತ್ತರ ಪದವಿ ಯುಜಿಸಿ ನೆಟ್ ಮತ್ತು ಕೆಸೆಟ್ ಅರ್ಹತೆ ಪಡೆದುಕೊಂಡಿದ್ದು, ಹುಸೇನ್ ಸಾಬ್ ವಣಗೇರಿ ಇವರು ಬರೆದಂತಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ 30ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಪ್ರಕಟವಾಗಿದ್ದು, ಕರ್ನಾಟಕ ಸರ್ಕಾರ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಕೊಡಮಾಡುವ 2020ನೇ ಸಾಲಿನ ಯುವ ಬರಹಗಾರ ಚೊಚ್ಚಲ ಕೃತಿಗೆ ಪ್ರೋತ್ಸಾಹ ಧನಕ್ಕೆ ಇವರ ಮೊದಲ ಕೃತಿ ಎದೆಗಂಟಿದ ವಿರಹ ಕವನ ಸಂಕಲನ ಆಯ್ಕೆಗಾಗಿ 2021ರಲ್ಲಿ ಪ್ರಕಟಣೆಯಾಗಿದೆ. 2022ರಲ್ಲಿ ಕಾರ್ಮಿಕ ಕಾನೂನುಗಳ ಅರಿವು, 2023ರಲ್ಲಿ ಅಂತರಂಗದ ಬೆಳಕು ಎಂಬ ಕೃತಿಗಳು ಪ್ರಕಟವಾಗಿದೆ. ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿಯನ್ನ ಸಮಾಜ ಕಾರ್ಯ ವಿಭಾಗದ ಅಧ್ಯಕ್ಷರು ಆದ ಡಾಕ್ಟರ್ ಸಂಗೀತಾ ಮಾನೆ, ಸಹಾಯಕ ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ರವೀಂದ್ರ ಎಂ, ಡಾಕ್ಟರ್ ರೇಣುಕಾ ಇ ಅಸಗಿ, ಡಾಕ್ಟರ್ ಪ್ರಶಾಂತ HY ಅವರು ಮತ್ತು ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಅಭಿನಂದಿಸಿದ್ದಾರೆ. ದೊಡ್ಡಬಸಪ್ಪ ಹಕಾರಿ, ಯಲಬುರ್ಗಾ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.